ಹಲೋ ಮಕ್ಕಳ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ಆ್ಯಂಡ್ ಇಂದು ನಾವು ಕಲಿಯಕೊಟ್ಟಿರೋ ಅಂತ ಹೊಸ ಕಾನ್ಸೆಪ್ಟ್ ಯಾವುದು ಅಂತಂದರೆ ಕೆಮಿಕಲ್ ರಿಯಾಕ್ಷನ್ಸ್. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಫಿಸಿಕಲ್ ಚೇಂಜ್ ಅಂದ್ರೇನು, ಕೆಮಿಕಲ್ ಚೇಂಜ್ ಅಂದ್ರೇನು ಅಂತ ಹೇಳ್ಕೊಟ್ಟಿದ್ದೆ. ಆದರೆ ಈ ಸತಿ ಆ ಕೆಮಿಕಲ್ ಚೇಂಜಿಂದ ಆಗ್ತಿರುವಂಥ ರಿಯಾಕ್ಷನ್ ಏನು, ದಟ್ ಈಸ್ ಯುವರ್ ಕೆಮಿಕಲ್ ರಿಯಾಕ್ಷನ್. ಆಯಿತಾ? ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕು ಅಂತಂದರೆ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು. ಸೊ ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಸೊ ಕೆಮಿಕಲ್ ಚೇಂಜ್ ಆಗಿದೆ ಅಂತ ಅಂದರೆ ಅದಕ್ಕೆ ಅದು ಏನಾಗ್ತಿದೆ ಅಂತ ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತ ಅರ್ಥ. ಸೊ ಡೆಫಿನೇಷನ್ ಹೇಗೆ ಹೇಳೋದು ಹಾಗಾದರೆ ಕೆಮಿಕಲ್ ರಿಯಾಕ್ಷನ್ದು? ಇಟ್ ಈಸ್ ವೆರಿ ಸಿಂಪಲ್. ಡೆಫಿನೇಷನ್ ಬಂದ್ಬಿಟ್ಟು ಎರಡು ಥರ ಇದೆ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡು ಬರೀಬೋದು. ಆಯಿತಾ? ಸೊ ವೆನ್ ದೆರ್ ಈಸ್ ಎ ಕೆಮಿಕಲ್ ಚೇಂಜ್, ಓಕೆ, the substances changes into a new substances. ಅಂದರೆ ಒಂದು ಸಬ್ಸ್ಟೆನ್ಸ್ ಏನಾಗುತ್ತೆ, ಹೊಸ ಸಬ್ಸ್ಟೆನ್ಸ್ ಆಗಿ ಚೇಂಜ್ ಆಗುತ್ತೆ. ಸೊ ಅದನ್ನು ನಾವೇನಂತ ಕರಿಬೋದು, ಕೆಮಿಕಲ್ ರಿಯಾಕ್ಷನ್ ಅಂತ ಕರಿಬೋದು. ಹೇಗೆ ನೋಡಿ, ಎ ಕೆಮಿಕಲ್ ರಿಯಾಕ್ಷನ್ ಇಸ್ ಚೇಂಜ್ ಇನ್ ವಿಚ್ ಒನ್ ಆರ್ ಮೋರ್ ಸಬ್ಸ್ಟೆನ್ಸಸ್ ರಿಯಾಕ್ಟ್ ಟು ಫಾರ್ಮ್ ಎ ನ್ಯೂ ಸಬ್ಸ್ಟೆನ್ಸಸ್. ಅಂದರೆ ಒಂದರಿಂದ ಎರಡು ಸಬ್ಸ್ಟೆನ್ಸಸ್ ರಿಯಾಕ್ಟ್ ಆಗಿ, ಯಾವುದ್ರ ಜೊತೆನಾದ್ರು ರಿಯಾಕ್ಟ್ ಆಗಿ ಒಂದು ಹೊಸ ಸಬ್ಸ್ಟೆನ್ಸ್ ಆಗಿ ಫಾರ್ಮ್ ಆಗ್ತಿದೆ. ಸೊ ದಟ್ ಈಸ್ ನೋನ್ ಆಸ್ ಎ ಕೆಮಿಕಲ್ ರಿಯಾಕ್ಷನ್. ಬಟ್ ಇಲ್ಲಿ ಅರ್ಥ ಮಾಡ್ಕೊಬೇಕು, ದ ಪ್ರಾಡಕ್ಟ್ ಅಂದರೆ ನಿಮ್ಗೆ ಏನು ಸಿಕ್ಕಿರುತ್ತಲ್ಲ ರಿಯಾಕ್ಟ್ ಆಗಿ, ಆ ಪ್ರಾಡಕ್ಟ್ ಏನಿದೆ ಇಟ್ ಈಸ್ ಕಂಪ್ಲೀಟ್ಲಿ ವಿತ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಅಂದರೆ ಬೇರೆ ಪ್ರಾಪರ್ಟಿ ಇರುತ್ತೆ. ನಾವು ಏನು ರಿಯಾಕ್ಟ್ ಮಾಡಿರ್ತೀವಿ ಅದೇ ಪ್ರಾಪರ್ಟಿ ಇರಲ್ಲ, ಬಟ್ ವಿತ್ ಹೊಸ ಪ್ರಾಪರ್ಟಿ ಸೃಷ್ಟಿಯಾಗಿರುತ್ತೆ. ದೆನ್ ಈಗ ಇಲ್ಲಿ ಎಕ್ಸಾಕ್ಟ್ಲಿ ಏನಾಗುತ್ತೆ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ? ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್ rearrangement of atoms occurs. ನೋಡಿ, ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್ the atom of one element do not change into those of atom of another element, only rearrangement of atoms takes place. ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಬೋದು ಒಂದು ಥಿಂಗ್ ಏನಂತಂದರೆ, ಇಲ್ಲಿ ಏನಾಗ್ತಿದೆ ಅಂತಂದರೆ ಒಂದು ಎಲಿಮೆಂಟ್ ರಿಯಾಕ್ಟ್ ಆಗ್ತಿದೆ ಅಂದರೆ ಹೊಸ ಎಲಿಮೆಂಟು ಬರ್ತಾ ಇಲ್ಲ. ಹಾಗೆ ಫಾರ್ ಎಕ್ಸಾಂಪಲ್ ಈಗ ಸೋಡಿಯಂ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸೋಡಿಯಮ್ಮಿಂದ ಪೊಟ್ಯಾಷಿಯಮ್ಗೆ ಕನ್ವರ್ಟ್ ಆಗ್ತಿಲ್ಲ. ಇಲ್ಲಿ ಏನಾಗ್ತಿದೆ, ಅಲ್ಲಿರೋದು ಸೋಡಿಯಂ ಆಟಮ್ ಏನಾಗ್ತಿದೆ, ರೀಅರೇಂಜ್ ಆಗ್ತಿದೆ. ಯಾವಾಗ? ವೆನ್ ಇಟ್ ಈಸ್ ರಿಯಾಕ್ಟೆಡ್ ವಿತ್ ಅನದರ್ ನಾನ್ ಮೆಟಲ್. ಹಾಗೆ ಸೊ ಆಗ ರಿಅರೇಂಜ್ಮೆಂಟ್ ಆಫ್ ಆಟಮ್ ಆಗಿ ಒಂದು ಪ್ರಾಡಕ್ಟ್ ಬರ್ತಿರೋದು. ಈಗ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಯಾವುದನ್ನ ರಿಯಾಕ್ಟೆಂಟ್ ಅಂತ ಕರಿತೀವಿ, ಯಾವುದನ್ನ ಪ್ರಾಡಕ್ಟ್ ಅಂತ ಕರಿತೀವಿ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಈಗ ದ ಸಬ್ಸ್ಟೆನ್ಸ್ ವಿಚ್ ಟೇಕ್ಸ್ ಪಾರ್ಟ್ ಇನ್ ಅ ಕೆಮಿಕಲ್ ರಿಯಾಕ್ಷನ್ ಇಸ್ ಕಾಲ್ಡ್ ರಿಯಾಕ್ಟೆಂಟ್. ಅಂದ್ರೆ ನಾನು ಯಾವ್ದು ರಿಯಾಕ್ಟ್ ಮಾಡ್ತಾ ಇದ್ದೀನೋ ಅದನ್ನ ನಾನು ಏನಂತ ಕರಿತೀನಿ, ಐ ಕಾಲ್ ಇಟ್ ಆಸ್ ಅ ರಿಯಾಕ್ಟೆಂಟ್. ಈಗ ನನಗೆ ಬಂದಿರೋ ಔಟ್ಪುಟ್ ಅದೇನು ಬರ್ತಿದೆಯಲ್ಲ, ಸೊ ದಟ್ ಈಸ್ ಯುವರ್ ಎ ನ್ಯೂ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ಡ್ ಆಸ್ ಅ ರಿಸಲ್ಟ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಯುವರ್ ಪ್ರಾಡಕ್ಟ್. ಓಕೆ, ಈಗ ಏನು ವ್ಯತ್ಯಾಸ? ನಾನು ನಿಮ್ಗೆ ಆಗಲೇ ಮುಂಚೆನೇ ಹೇಳಿದ್ದೆ, ಕೆಮಿಕಲ್ ಚೇಂಜಲ್ಲಿ, ಆ ಕೆಮಿಕಲ್ ಚೇಂಜಲ್ಲಿ ಪೇಪರ್ ಇತ್ತು. ಈಗ ಪೇಪರ್ ಈಸ್ ಯುವರ್ ರಿಯಾಕ್ಟೆಂಟ್. ಆಯಿತಾ? ಸೊ ಇದಕ್ಕೆ ನಾನೇನು ಮಾಡ್ತೀನಿ, ವೆನ್ ಇಟ್ ಈಸ್ ರಿಯಾಕ್ಟಿಂಗ್ ಅಂದರೆ ಯಾವುದ್ರ ಜೊತೆ ರಿಯಾಕ್ಟ್ ಆಗ್ತಿದೆ, ಒಂದು ಬೆಂಕಿ ಜೊತೆ ರಿಯಾಕ್ಟ್ ಆಗ್ತಿದೆ. ಸೊ ವೆನ್ ಪೇಪರ್ ಈಸ್ ರಿಯಾಕ್ಟೆಡ್ ವಿತ್ ಹೀಟ್ ಅಂತ ತಗೊಳ್ಳೋಣ, ಹೀಟ್, ಆಯಿತಾ, ಇಟ್ ಈಸ್ ಕನ್ವರ್ಟಿಂಗ್ ಇನ್ ಟು ಆ್ಯಶಸ್. ಅಂದರೆ ದಟ್ ಈಸ್ ಯುವರ್ ಪ್ರಾಡಕ್ಟ್. ಅಂದರೆ ನನ್ನ ಪೇಪರ್ ಈಸ್ ಮೈ ರಿಯಾಕ್ಟೆಂಟ್, ಅದನ್ನು ನಾನು ಏನ್ರ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ಹೀಟ್ ಜೊತೆ ರಿಯಾಕ್ಟ್ ಮಾಡ್ತೀನಿ. ಅಂದರೆ ಸುಡ್ತಾ ಇದ್ದೀನಿ, ಅದನ್ನು ಸುಟ್ಟಾಗ ಏನಾಗ್ತಿದೆ, ಆ್ಯಶಸ್ ಆಗಿ ಪ್ರೊಡ್ಯೂಸ್ ಆಗ್ತಿದೆ. ಸೊ ದಟ್ ಈಸ್ ಯುವರ್ ಪ್ರಾಡಕ್ಟ್. ಸೊ ದಿಸ್ ಈಸ್ ದ ಪ್ರೋಸೆಸ್. ಸೊ ರಿಯಾಕ್ಟೆಂಟು ಯಾವ್ದ್ರ ಜೊತೆ ರಿಯಾಕ್ಟ್ ಆಗ್ತಿದೆ, ರಿಯಾಕ್ಟ್ ಆದಮೇಲೆ ಏನು ಸಿಗ್ತಿದೆ. ಆ್ಯಂಡ್ ಇಲ್ಲಿ ರಿಯಾಕ್ಟ್ ಆಗ್ತಿರೋದು ಆಕ್ಸಿಜನ್ ಜೊತೆ. ಆಕ್ಸಿಜನ್ ಇದ್ರೇ ಬರ್ನ್ ಆಗೋದು, ಇಲ್ಲಾಂದ್ರೆ ಬರ್ನ್ ಆಗಲ್ಲ. ಎಸ್, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನಾಗ್ತಿದೆ, ಯು ಆರ್ ಗೆಟಿಂಗ್ ನ್ಯೂ ಪ್ರಾಡಕ್ಟ್ ವಿಚ್ ಇಸ್ ನಾಸ್ ಆ್ಯಶಸ್. ಆ ಆ್ಯಶಸ್ ಏನಂತ ಕೊನೆಕ್ಟ್ ಲೇಟರ್ ಅದನ್ನು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಒಂದು ನಿಮ್ಮ CBSE NCERT ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಏನಪ್ಪ ಅಂತಂದರೆ ಮೆಗ್ನೀಷಿಯಮ್. ಹೌ ಡಸ್ ಮೆಗ್ನೀಷಿಯಮ್ ವರ್ಕ್? ಅಂದರೆ ಮೆಗ್ನೀಷಿಯಮ್ ಇಸ್ ಎ ಸಿಲ್ವರಿ ವೈಟ್ ಮೆಟಲ್. ಸೊ ಈ ಮೆಟಲನ್ನು ನಾನೇನು ಮಾಡಬೇಕು, ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ, ಅಂದರೆ ಏರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ. ಸೊ ಇದು ನಾವು ಅರ್ಥ ಮಾಡ್ಕೊಬೇಕಾಗಿರೋದು. ಮೆಗ್ನೀಷಿಯಮ್ಮು ಆ್ಯಕ್ಚುಲಿ ನಿಮಗೆ ಹಂಗೆ ಸಿಗೋಲ್ಲ. ಲ್ಯಾಬ್ರೇಟ್ರಿಗೆ ಹೋದರೆ, ಈಗ ಸೈನ್ಸ್ ಲ್ಯಾಬ್ರೇಟ್ರಿಗಳಿಗೆ ಹೋದರೆ ನಿಮಗೆ ಮೆಗ್ನೀಷಿಯಮ್ ರಿಬ್ಬನ್ ಅಂತ ಕೊಡ್ತಾರೆ. ಈ ಮೆಗ್ನೀಷಿಯಮ್ ರಿಬ್ಬನ್ನ ಏನು ಮಾಡ್ತೀವಿ ಅಂತಂದರೆ, ಸ್ಟಾರ್ಟಿಂಗಲ್ಲಿ ನಾವು ಸ್ಯಾಂಡ್ ಪೇಪರಲ್ಲಿ ರಬ್ ಮಾಡ್ತೀವಿ. ಯಾತಕ್ಕಾಗಿ ರಬ್ ಮಾಡಬೇಕು ಸ್ಯಾಂಡ್ ಪೇಪರಲ್ಲಿ? ಸೊ ಅದೇ ನೀವು ಎಲ್ಲ ಹೋಗಿ ಕೇಳಿ, ಮೆಗ್ನೀಷಿಯಮ್ ರಿಬ್ಬನ್ ತಂದಿದ ತಕ್ಷಣ ಸಡನ್ನಾಗಿ ಅದನ್ನು ಬರ್ನ್ ಮಾಡೋಲ್ಲ. ಸ್ಯಾಂಡ್ ಪೇಪರಲ್ಲಿ ರಬ್ ಮಾಡಿ ಏನು ಮಾಡ್ತಾರೆ, ಅದನ್ನು ಬರ್ನ್ ಮಾಡ್ತಾರೆ. ಯಾತಕ್ಕಾಗಿ ಅದು ಮಾಡ್ತಾರೆ ಅಂತಂದರೆ ಇಟ್ ಈಸ್ ವೆರಿ ಸಿಂಪಲ್. ಏನಾಗಿರುತ್ತೆ ಅಂದರೆ ಮೆಗ್ನೀಷಿಯಮ್ಮು ಆಚೆಗಡೆ ಇಟ್ಟಿರ್ತಾರೆ,
ಏರ್ ಜೊತೆ ಇಟ್ಟಿರ್ತಾರೆ. ಆವಾಗ ಏನಾಗುತ್ತೆ, ಆಕ್ಸಿಜನ್ ಬಂದು ಸ್ಲೋ ಆಗಿ ಆಕ್ಸೈಡ್ ಲೇಯರ್ ಫಾರ್ಮ್ ಆಗುತ್ತೆ. ಎಲ್ಲಿ? ಮೆಗ್ನೀಷಿಯಂ ಮೇಲೆ. ಅರ್ಥಾಗ್ತಿದ್ದಿಲ್ಲ? ಮೆಗ್ನೀಷಿಯಂ ಮೇಲೆ ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿರುತ್ತೆ. ಸೊ ನನಗೆ ಪ್ಯೂರ್ ಮೆಗ್ನೀಷಿಯಂ ಜೊತೆ ರಿಯಾಕ್ಟ್ ಮಾಡಬೇಕು, ಆಕ್ಸೈಡ್ ಇರೋವಂಥ ಮೆಗ್ನೀಷಿಯಂ ಜೊತೆ ಅಂತ. ಸೊ ದಟ್ ಈಸ್ ವೈ ವೆನ್ ಎವರ್ ವಿ ರಿಯಾಕ್ಟ್, ಮೆಗ್ನೀಷಿಯಂ ಏನು ಮಾಡ್ತಾರೆ, ಮೇಲ್ಗಡೆ ಇರೋ ಆಕ್ಸೈಡ್ ಲೇಯರ್ನ ಸ್ಕಿಮ್ ಮಾಡಿಬಿಡ್ತಾರೆ ಯಾವುದರಲ್ಲಿ? ಸ್ಯಾಂಡ್ ಪೇಪರಲ್ಲಿ. ಅದಾದ ಮೇಲೆ ಮೆಗ್ನೀಷಿಯಂನ ಬರ್ನ್ ಮಾಡ್ತಾರೆ. ಸೊ ಹೌ ಡಸ್ ಇಟ್ ಹ್ಯಾಪನ್ಸ್? ಸರ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದೇ ಆದರೆ, ಸೊ ಮೆಗ್ನೀಷಿಯಂ ತಗೋತೀನಿ, Mg ಪ್ಲಸ್ ಆಕ್ಸಿಜನ್ O2 gives rise to MgO. ಸೊ ಈ ರಿಯಾಕ್ಷನ್ ಬರೆಯೋದು ಸಖತ್ ಸಿಂಪಲ್. ನೀವು ಲಾಸ್ಟ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ತೀರ ರಿಯಾಕ್ಷನ್ ಬರೆಯುವಂಥದ್ದು. ಈ ಮೆಗ್ನೀಷಿಯಂ ಏನಿದೆ, ಇಟ್ ಈಸ್ ಎ ಮೆಟಲ್. ಆಕ್ಸಿಜನ್ ಏನಿದೆ, ಇಟ್ ಈಸ್ ಅ ನಾನ್ ಮೆಟಲ್. ನಾನ್ ಮೆಟಲ್ ರಿಯಾಕ್ಟ್ ಆಗಿ ವಿತ್ ಹೀಟ್ ಮಾಡಿದಾಗ, ಇಲ್ಲ ಹಂಗೇನೋ ಬಿಟ್ಟಾಗ, ವೆನ್ ಇಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಯು ಗೆಟ್ ಎ ಪ್ರಾಡಕ್ಟ್ ಕಾಲ್ಡ್ ಮೆಗ್ನೀಷಿಯಂ ಆಕ್ಸೈಡ್, ಅದು MgO. ಆ್ಯಂಡ್ ನೀವು ಬರ್ನ್ ಮಾಡಿದಾಗ, ಮೆಗ್ನೀಷಿಯಂನ ಬರ್ನ್ ಮಾಡಿದಾಗ ಯು ಗೆಟ್ ಅ ವೈಟ್ ಫ್ಲೇಮ್ಸ್ ಬರುತ್ತೆ. ಆ್ಯಂಡ್ ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಇದಾದ ಮೇಲೆ ಇವೆಲ್ಲ ಆಗ್ತಿದೆ ಅಂತ ಚೆಕ್ ಮಾಡೋದು ಹೇಗೆ? ಸೊ ಈಗ ನೀವು ಹೇಳಿದ್ರಿ ಸರ್ ರಿಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆಗುತ್ತೆ, ಹೌದು ಆಗುತ್ತೆ. ಅದಾದಮೇಲೆ ಸರ್ ರಿಯಾಕ್ಟೆಂಟ್ ಇದೆ, ಹೌದು ಇದೆ. ಸರ್ ಪ್ರಾಡಕ್ಟ್ ಇದೆ, ಹೌದು ಇದೆ. ಇಲ್ಲಿ ನನಗೆ ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತ ಚೆಕ್ ಮಾಡೋದು ಹೇಗೆ ಐಡೆಂಟಿಫೈ ಮಾಡೋದು? ಸೊ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಟಾಸ್ಕ್ ಹಿಯರ್. ಅದನ್ನು ನಾವು ಚೆಕ್ ಮಾಡೋಣ ಬನ್ನಿ. ಮಕ್ಕಳ, ಈಗ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಐಡೆಂಟಿಫಿಕೇಶನ್ ಆಫ್ ಕೆಮಿಕಲ್ ರಿಯಾಕ್ಷನ್, ಅಂದರೆ ಕೆಮಿಕಲ್ ರಿಯಾಕ್ಷನ್ ಹೇಗೆ ಐಡೆಂಟಿಫೈ ಮಾಡೋದು, ಆಗಿದೆಯೋ ಇಲ್ವೋ ಚೆಕ್ ಮಾಡೋದು ಹೇಗೆ ಅಂತ ಬಂದಾಗ, ಸೊ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅದನ್ನು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ SSLC ಬೋರ್ಡ್ವರೆಗೂ ಅಷ್ಟೇ, CBSE ಅವ್ರಿಗೂ ಅಷ್ಟೇ. ಸೊ ಫಸ್ಟ್ ಪಾಯಿಂಟ್ ಬಂದು ಎವಲ್ಯೂಷನ್ ಆಫ್ ಗ್ಯಾಸು ಎವಾಲ್ವ್ ಆಗುವಂಥದ್ದು, ಅಂದರೆ ಗ್ಯಾಸ್ ರಿಲೀಸ್ ಆಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಏನು, ಒಂದು ಜಿಂಕನ್ನು ತಗೊಂಡು, ಜಿಂಕ್ ಗ್ರ್ಯಾನ್ಯೂಲ್ಸ್ನ ತಗೊಂಡು, ಆ ಜಿಂಕ್ ಗ್ರ್ಯಾನ್ಯೂಲ್ಸ್ನ ಏನು ಮಾಡಿದ್ರೆ, ನಾನು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ H2SO4 ಜೊತೆ ಮಿಕ್ಸ್ ಮಾಡಿದ್ರೆ ಅಲ್ಲಿ ನಿಮಗೆ ಬಬಲ್ಸ್ ಕಾಣಿಸುತ್ತೆ. ಆ ಬಬಲ್ಸ್ ಬಂದು ಇಟ್ ಈಸ್ ರಿಲೀಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಏನಾಗ್ತಿದೆ, ರಿಲೀಸ್ ಆಗ್ತಿದೆ. ಇನ್ ದ ಸೇಮ್ ವೇ ನೆಕ್ಸ್ಟು ಎವಲ್ಯೂಷನ್ ಆಫ್ ಗ್ಯಾಸ್ಗೆ ಸೆಕೆಂಡ್ ಎಕ್ಸಾಂಪಲ್ ಕೊಡೋದೇ ಆದರೆ, ಸೋಡಿಯಂ ಕಾರ್ಬನೇಟನ್ನು ನಾನು ಏನು ಮಾಡಿದ್ರೆ ಡೈಲ್ಯೂಟ್ HCl ಜೊತೆ ರಿಯಾಕ್ಟ್ ಮಾಡಿದ್ರೆ, ದಟ್ ಈಸ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಮಗೆ ಯು ಕ್ಯಾನ್ ಸಿ ದಟ್ ಮೇಲ್ಗಡೆ ವೈಟ್ ಕಲರ್ ಇದು ಫಾರ್ಮ್ ಆಗಿರುತ್ತೆ, ದಟ್ ಈಸ್ ಯುವರ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅದರಲ್ಲಿ. ಆ್ಯಂಡ್ ಈ ರೀತಿಯಾಗಿ ಎವಲ್ಯೂಷನ್ ಆಫ್ ಗ್ಯಾಸ್ ಎವಾಲ್ವ್ ಆಗ್ತಿರೋದು, ಇದ್ರ ಮೇಲೆ ನಾವೇನು ಮಾಡ್ಬೋದು, ರಿಯಾಕ್ಷನ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ ದ ಸೇಮ್ ವೇ, ಆ್ಯಂಡ್ ದ ಸೆಕೆಂಡ್ ಪಾರ್ಟ್ ಈಸ್ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್. ಆ್ಯಂಡ್ ಪ್ರೆಸಿಪಿಟೇಟ್ ಅಂತ ಅಂದರೆ ನೀರೊಳಗೆ ಡಿಸಾಲ್ವ್ ಆಗದೆ ಇರುವಂಥದ್ದನ್ನ ನಾವೇನಂತ ಕರಿತೀವಿ, ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ ಮಕ್ಕಳಲ್ಲಿ, ಆ ಪ್ರೆಸಿಪಿಟೇಟ್ ಅಂದರೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಸತಿ ಪ್ರೆಸಿಪಿಟೇಟ್ ಬರ್ತಾ ಇರುತ್ತೆ. ಏನಪ್ಪ ಇದು ಅಂತಂದರೆ, ವಾಟರಲ್ಲಿ ಡಿಸಾಲ್ವ್ ಆಗದೆ ಇರುವಂಥದ್ದನ್ನ ನಾವೆಂತ ಕರಿತೀವಿ, ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಅದು ಮೇಲ್ಗಡೆ ಉಳ್ಕೊಂಡಿರುತ್ತೆ. ಸೊ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟಲ್ಲಿ ನಾವೇನು ಮಾಡ್ತೀವಿ, 2 ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು. ಒಂದು, ಪೊಟ್ಯಾಷಿಯಂ ಐಡೈಡನ್ನ ನಾನು ಸೊಲ್ಯೂಷನ್ನ ಇದಕ್ಕೆ ಲೆಡ್ ಐಡೈಡ್ಗೆ ನಾನು 2 ಸೊಲ್ಯೂಷನ್ ಮಿಕ್ಸ್ ಮಾಡಿದ್ರೆ, ಸೊ ಯಾವ್ದು ಪೊಟ್ಯಾಷಿಯಂ ಐಡೈಡು ಮತ್ತೆ ಲೆಡ್ ಐಡೈಡ್ ಇವೆರಡನ್ನ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಅಂದರೆ, ಯು ಕ್ಯಾನ್ ಸಿ ದಟ್ ಯೆಲ್ಲೋ ಪ್ರೆಸಿಪಿಟೇಟ್, ಮೇಲ್ಗಡೆ ಯೆಲ್ಲೋ ಕಲರ್ ಕಾಣಿಸುತ್ತೆ. ಆ್ಯಂಡ್ ಅದೇ ರೀತಿಯಲ್ಲಿ H2SO4 ಸೊಲ್ಯೂಷನ್ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡನ್ನು ನಾನೇನು ಮಾಡಿದ್ರೆ ಬೇರಿಯಂ ಕ್ಲೋರೈಡ್ ಜೊತೆ BSCl2 ಜೊತೆ ಆ್ಯಡ್ ಮಾಡಿದಾಗ ನನಗೆ ಏನು ಸಿಗುತ್ತೆ, ಒಂದು ಪ್ರೆಸಿಪಿಟೇಟ್ ಸಿಗುತ್ತೆ, ವಿಚ್ ಈಸ್ ಯುವರ್ ವೈಟ್ ಪ್ರೆಸಿಪಿಟೇಟ್. ವೈಟ್ ಕಲರಲ್ಲಿ ಮೇಲ್ಗಡೆ ತೇಲ್ತಾ ಇರುತ್ತೆ. ಅದೇ ರೀತಿ ಇವೆಲ್ಲ ಆಯಿತು. ನೆಕ್ಸ್ಟ್ ಚೇಂಜ್ ಇನ್ ಕಲರ್ ಹೇಗೆ ಚೇಂಜ್ ಆಗುತ್ತೆ. ಸೊ ಚೇಂಜ್ ಆಫ್ ಕಲರಲ್ಲಿ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ವಿಚ್ ಈಸ್ ಸಿಟ್ರಿಕ್ ಆ್ಯಸಿಡ್ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಏನು ಸಿಟ್ರಿಕ್ ಆ್ಯಸಿಡ್ ಅಂದರೆ ನಿಮ್ಮ ಲೆಮನ್ನಲ್ಲಿ ಇರೋ ಒಂದು ಅಂಶ. ಸೊ ಲೆಮನಲ್ಲಿ ಇರುವಂಥ ಸಿಟ್ರಿಕ್ ಆ್ಯಸಿಡ್ನ ಏನು ಮಾಡ್ತೀನಿ, ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂದರೆ KMnO4 ಆ ಸೊಲ್ಯೂಷನ್ ಒಳಗೆ ನಾನು ಹಾಕಿದ್ರೆ, ಹಿಂಡಿದ್ರೆ ಏನಾಗುತ್ತೆ, ಪರ್ಪಲ್ ಕಲರ್ ಇರೋದು ಕಲರೇ ಇಲ್ಲಿರತ್ತಲ್ಲ ನೀರಿನ ರೂಪಕ್ಕೆ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಇದು ಇಲ್ಲಿಂದ ನಾನು ಹೇಳ್ಬೋದು ಕಲರ್ ಚೇಂಜ್ ಆಗಿದೆ, ಪರ್ಪಲಿಂದ ಕಲರ್ಲೆಸ್ ಆಗಿದೆ. ಆ್ಯಂಡ್ ಇಟ್ ಈಸ್ ಯುವರ್ ಚೇಂಜ್ ಆಫ್ ಕಲರ್. ಅದೇ ರೀತಿ ನಾನೇನು ಮಾಡ್ತೀನಿ, ಸಲ್ಫರ್ ಡೈಆಕ್ಸೈಡ್ನ ಏನು ಮಾಡ್ತೀನಿ, ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cl2O7 ನೊಳಗೆ ನಾನು ಮಿಕ್ಸ್ ಮಾಡ್ತೀನಿ. ಆಗೇನಾಗುತ್ತೆ, ಅದು ಆರೆಂಜ್ ಕಲರ್ ಇದ್ದಿದ್ದಂಥದ್ದು ಗ್ರೀನ್ ಕಲರ್ಗೆ ಚೇಂಜ್ ಆಗುತ್ತೆ. ಇಟ್ ಟರ್ನ್ಸ್ ಇಂಟು ಗ್ರೀನ್. ನೆಕ್ಸ್ಟ್, ಚೇಂಜಿಂಗ್ ಟೆಂಪರೇಚರ್ ಇಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್.
ಇಲ್ಲೇನಾಗುತ್ತೆ, ನಾನು ಒಂದು ಎಕ್ಸಾಂಪಲ್ ತಗೊಬೋದು. ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ ನಿಮ್ಮ ಕ್ವಿಕ್ ಲೈನ್. ಕ್ಯಾಲ್ಸಿಯಂ ಆಕ್ಸೈಡ್ ನಾನು ಏನು ಮಾಡಿದ್ರೆ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಸ್ಲೇಕೆಡ್ ಲೈಮ್ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಯುವರ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, CaOH. ಸೊ ಈ ಕನ್ವರ್ಟ್ ಆಗೋ ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಬೀಕರನ್ನು ಚೆಕ್ ಮಾಡಿ ನೋಡಿದ್ರೆ ಹೀಟ್ ಪ್ರೊಡ್ಯೂಸ್ ಆಗಿರುತ್ತೆ. ದೆನ್ ಹೀಟ್ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ದಟ್ ರಿಯಾಕ್ಷನ್ ಯು ಆಲ್ ನೋ ಇಟ್ ಈಸ್ ಎಕ್ಸೋಥರ್ಮಿಕ್. ಅಂದರೆ ರಿಲೀಸ್ ಆಗ್ತಿದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದರಲ್ಲಿ ಆಗುವಂಥದ್ದು. ಅದಾದಮೇಲೆ ದ ಲಾಸ್ಟ್ ಪಾರ್ಟು ಚೇಂಜ್ ಇನ್ ಸ್ಟೇಟ್ಗೆ ಸಿಂಪಲ್ ಆಗಿ ಉದಾಹರಣೆ ಕೊಡ್ಬೋದು ನಿಮಗೆ. ಕ್ಯಾಂಡಲ್ಲು ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ, ಬೆಂಕಿ ಹಚ್ತೀರಾ, ಆಕ್ಸಿಜನ್ಗೆ ಉರಿಯುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಇಟ್ ಕನ್ವರ್ಟ್ಸ್ ಟು ಲಿಕ್ವಿಡ್ ಅಲ್ವಾ, ಕರೆಕ್ಟ್ ಅಲ್ಲ? ನೀವು ನೋಡಿರ್ತೀರ ಸುಮಾರು ಸತಿ ಕ್ಯಾಂಡಲ್ ಇದು ಮಾಡಿದಾಗ ಮೇಣದ ಬಟ್ಟೆಯಲ್ಲಿ ತುಂಬಾ ಚಿಕ್ಕ ಆಗ್ತಾ ಬಂದ್ಬಿಡುತ್ತೆ, ಅದಾದ್ಮೇಲೆ ಖಾಲಿ ಆಗ್ಬಿಡುತ್ತೆ. ಸೊ ಅಂದ್ರೆ ಅಲ್ಲಿ ಏನಾಗ್ತಿದೆ, ನಿಮ್ಮ ಕ್ಯಾಂಡಲ್ಲು ಸಾಲಿಡ್ ಇದ್ದಿದ್ದಂಥದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಿದೆ. ಅಂಡ್ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಇದಾದ್ಮೇಲೆ ನಾವು ನೆಕ್ಸ್ಟ್ ಕಲಿಯುವಂಥದ್ದು ಕೆಮಿಕಲ್ ಈಕ್ವೇಷನ್ಸ್ ಅಂದ್ರೆ ಏನು. ಸೊ ಯಾಕೆ ಕೆಮಿಕಲ್ ಈಕ್ವೇಷನ್ಸ್ನ ತಂದರು? ಸರ್ ಬಾಯಲ್ಲಿ ಹೇಳ್ಬೋದಿತ್ತಲ್ಲ ರಿಯಾಕ್ಷನ್ಸ್ ಹಿಂಗಾಗುತ್ತೆ ಅಂತ. ಈಕ್ವೇಷನ್ಸ್ ಅವಶ್ಯಕತೆ ಏನಿತ್ತು ಆ್ಯಂಡ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಕೆಮಿಕಲ್ ಈಕ್ವೇಷನ್ ಯಾಕೆ ಬಂತು ಫಸ್ಟ್ ಆಫ್ ಆಲ್ ಅಂತಂದರೆ, ಈಗ ನಾನು ಮೆಗ್ನೀಷಿಯಮ್ ಅಂತ ಕರಿತೀನಿ, ಮೆಗ್ನೀಷಿಯಮ್ ಅಂತ ಪ್ರತಿಯೊಂದನ್ನು ಬರೆಯೋಕ್ಕಾಗಲ್ಲ. ಇಲ್ಲ ಸೋಡಿಯಂ ಅಂತ ಕರಿತೀನಿ, ಸೋಡಿಯಂ ಅನ್ನೋ ವರ್ಡ್ ತುಂಬ ಉದ್ದ ಆಗೋಯ್ತು ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತಾರೆ, ಒಂದು ಈಕ್ವೇಷನ್ ಆಗಿ ಬರಿಬೇಕು, ಸೊ ದಟ್ ಸಿಂಪಲ್ ಆಗಿದ್ರೆ ಅರ್ಥ ಆಗುತ್ತೆ ಎಲ್ಲರಿಗೂ. ಒಂದು ಕಾರಣಕ್ಕೆ ಕೆಮಿಕಲ್ ಈಕ್ವೇಷನ್ ಅಂತ ಬರುತ್ತೆ. ಸೊ ಹಂಗಂದ್ರೆ ಕೆಮಿಕಲ್ ಈಕ್ವೇಷನ್ ಅಂದ್ರೆ ಏನು? ಸೊ ಕೆಮಿಕಲ್ ಈಕ್ವೇಷನ್ ಅಂತ ಅಂದ್ರೆ ಸಿಂಬಾಲಿಕ್ ಆಫ್ ಕೆಮಿಕಲ್ ಈಕ್ವೇಷನ್. ಸೊ ಕೆಮಿಕಲ್ ರಿಯಾಕ್ಷನ್ ನ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡೋದನ್ನೇ ನಾವೇನಂತ ಕರಿತೀವಿ, ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಇವಾಗ ಸರ್ ಹಾಗಾದ್ರೆ ಕೆಮಿಕಲ್ ಈಕ್ವೇಷನ್ ಅಂದ್ರೆ ಹೇಗೆ ಬರೀಬಹುದು, ಯಾವ ತರ ಅಂತ ಕೇಳೋದೆ ಆದರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕು. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಒಂದು ಎಕ್ಸಾಂಪಲ್ ತಗೋಬೇಕು ಅಂದ್ರೆ H2 + O2 gives rise to H2O ಅಂತ ಬರೀತೀವಿ. ಸೊ ಇದು ಸಿಂಪಲ್. ಅಂದ್ರೆ ಹೈಡ್ರೋಜನ್ ಮಾಲಿಕ್ಯೂಲ್ ಆಕ್ಸಿಜನ್ ಮಾಲಿಕ್ಯೂಲ್ ಗಿವ್ಸ್ ರೈಸ್ ಟು ವಾಟರ್ ಮಾಲಿಕ್ಯೂಲ್. ಸೊ ಈ ಆರೋ ಮಾರ್ಕ್ ನಾವೇನಂತ ಕರಿತೀವಿ, ಗಿವ್ಸ್ ರೈಸ್ ಟು. ಅಂದ್ರೆ ಈ ಎಂಡಲ್ಲಿರೋದು ರಿಯಾಕ್ಟೆಂಟ್, ಈ ಎಂಡಲ್ಲಿರೋದು ಪ್ರಾಡಕ್ಟ್. ಆಯ್ತಾ? ಈಗ ಸುಮಾರು ಮಕ್ಕಳಿಗೆ ಇನ್ನೊಂದು ಡೌಟ್ ಬರುತ್ತೆ, ಸರ್ ಇದು ಹಿಂಗೆ ಬಿಡ್ಬೋದಲ್ಲ, ಬ್ಯಾಲೆನ್ಸ್ ಯಾಕೆ ಮಾಡಬೇಕು ಅಲ್ವಾ? ಸೊ ನೀವು 9th ಸ್ಟ್ಯಾಂಡರ್ಡ್ ಒಂದು ಕಾನ್ಸೆಪ್ಟ್ ಕಲ್ತಿರ್ತೀರಾ. ಆ ಕಾನ್ಸೆಪ್ಟ್ ಹೆಸರು ಏನಂತ ಅಂದ್ರೆ ಕನ್ಸರ್ವೇಷನ್ ಆಫ್ ಮಾಸ್ ಅಂತ. ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಒಂದು ಕಾನ್ಸೆಪ್ಟ್ ಕಲ್ತಿರ್ತೀರಾ. ಈ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಈ ಸೈಡ್ ಅಲ್ಲಿರೋ ಟೋಟಲ್ ಮಾಸ್ ಆಯ್ತಾ ಮಸ್ಟ್ ಬಿ ಈಕ್ವಲ್ ಟು ಈ ಸೈಡ್ ಅಲ್ಲಿರೋ ಟೋಟಲ್ ಮಾಸ್. ಸೊ ಅಂದ್ರೆ ಈ ಕಡೆ ಇರೋ ಮಾಸು ಆ ಕಡೆ ಇರೋ ಟೋಟಲ್ ಮಾಸು ಎರಡು ಈಕ್ವಲ್ ಆಗಿರ್ಬೇಕು ಅನ್ನೋದು ನಿಮ್ಮ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಹೇಳುತ್ತೆ. ಅಂದ್ರೆ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಮಾಸ್ ಕ್ಯಾನ್ ಬಿ ನೈದರ್ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅನ್ನೋದು ಒಂದು ಏನ್ ಕಲಿತೀರಲ್ಲ. ಸೊ ಅದರಲ್ಲಿ ಏನ್ ಹೇಳುತ್ತೆ ಅಂತ ಅಂದ್ರೆ, ದ ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ ಸೈಡ್ ಮಸ್ಟ್ ಬಿ ಈಕ್ವಲ್ ಟು ದ ಟೋಟಲ್ ಮಾಸ್ ಆಫ್ ಪ್ರಾಡಕ್ಟ್ ಸೈಡ್. ಒಂದು ಕ್ವಿಕ್ ಆಗಿ 9th ಸ್ಟ್ಯಾಂಡರ್ಡ್ ಹಂಗೆ ರಿವಿಷನ್ ಮಾಡ್ಬಿಡ್ತೀನಿ ನೋಡಿ. ಸೊ ಇವಾಗ ನನಗೆ ಹೈಡ್ರೋಜನ್ದು ಮಾಸ್ ಎಷ್ಟು, ಇವಾಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಚೆಕ್ ಮಾಡೋಣ, ಯಾಕೆ ನಾನು ಕೆಮಿಕಲ್ ಈಕ್ವೇಷನ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಕ್ಕೆ. ಈಗ ಚೆಕ್ ಮಾಡೋದೇ ಆದ್ರೆ ಈ ಹೈಡ್ರೋಜನ್ ಮಾಲಿಕ್ಯೂಲ್ಗೆ 2 ಹೈಡ್ರೋಜನ್ ಮಾಲಿಕ್ಯೂಲ್ ಇದೆ. ಸೊ 2, ಅದಕ್ಕೆ ಮಾಸ್ ಬಂದ್ಬಿಟ್ಟು 1. ಸೊ 2 × 1 = 2. ಆಕ್ಸಿಜನ್ಗೆ ಬಂದು 2 ಆಕ್ಸಿಜನ್ ಮಾಲಿಕ್ಯೂಲ್ ಇದೆ, 2 ಇಂಟು. ಸೊ ಆಕ್ಸಿಜನ್ ಮಾಲಿಕ್ಯೂಲ್ದು ಆಟೋಮಿಕ್ ಮಾಸ್ ಬಂದು 16. ಓಕೆನಾ? ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ, 32. ಓಕೆ, ಸೊ ಇದ್ರದ್ದು ಬಂದು 32 ಆಗುತ್ತೆ. ಇನ್ ದ ಸೇಮ್ ವೇ ನೀವು H2O ಮಾಲಿಕ್ಯೂಲ್ಗೆ ತಗೊಂಡ್ಬಂದು ಹಾಕಿದ್ರೆ ಈ H2O ಮಾಲಿಕ್ಯೂಲ್ದಲ್ಲಿ ಏನಾಗುತ್ತೆ, ನಿಮಗೆ ಹೈಡ್ರೋಜನ್ 2 ಇದೆ. ಸೊ 2 ಪ್ಲಸ್ ಮಾಡಬೇಕಾಗುತ್ತೆ ಮಕ್ಕಳ, ಯಾವಾಗ ಒಂದು ಕಾಂಪೌಂಡ್ ಆಗಿರುತ್ತೋ. ಪ್ಲಸ್ ಆಕ್ಸಿಜನ್ ಮಾಲಿಕ್ಯೂಲ್ 1 ಇದೆ. ಸೊ ಎಷ್ಟಾಯಿತು, 16. ಸೊ ನಿಮಗೆ ಟೋಟಲ್ ಮಾಸ್ ಏನಾಯಿತು, 18 ಆಯಿತು. ಅರ್ಥ ಆಗ್ತಿದೆಯಲ್ಲ? ಸೊ ಇವಾಗ ನೋಡಿ,
ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇದು ಬ್ಯಾಲೆನ್ಸ್ ಆಗಬೇಕು, ಇದು ಬ್ಯಾಲೆನ್ಸ್ ಆಗಬೇಕು. ಇವಾಗ ಇವೆರಡು ಆ್ಯಡ್ ಮಾಡೋದು 34 ಬರ್ತಿದೆ, ಬಟ್ ಇಲ್ಲಿ 18 ಬರ್ತಿದೆ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸ್ಯಾಟಿಸ್ಫೈ ಆಗಲ್ಲ. ಸೊ ಈ ಸ್ಯಾಟಿಸ್ಫೈ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವೇನ್ ಮಾಡೋದು, ವಿ ಮೇಕ್ ಯೂಸ್ ಆಫ್ ಬ್ಯಾಲೆನ್ಸಿಂಗ್ ದ ಈಕ್ವೇಶನ್. ಅದಕ್ಕೆ ಬ್ಯಾಲೆನ್ಸ್ ಮಾಡೋದು. ಸೊ ಸುಮಾರು ಜನಕ್ಕೆ ಇವಾಗ ಕ್ಲಾರಿಟಿ ಸಿಕ್ಕಿರಬೇಕು. ಈಗ ಬನ್ನಿ ನಾವೇನ್ ಮಾಡೋಣ, ಬ್ಯಾಲೆನ್ಸ್ ಮಾಡೋಣ ಇದನ್ನ. ಸೊ ಇಟ್ ಈಸ್ ವೆರಿ ಸಿಂಪಲ್ ಬ್ಯಾಲೆನ್ಸ್ ಮಾಡೋದು. ಈಗ ನೋಡಿ ನಾನೇನ್ ಮಾಡ್ತೀನಿ, ಫಸ್ಟ್ ನೋಡಿ ಯಾವತ್ತೂ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ. ಸೊ ಇಲ್ಲೂ 2 ಹೈಡ್ರೋಜನ್ ಇದೆ, ಇಲ್ಲೂ 2 ಹೈಡ್ರೋಜನ್ ಇದೆ. ಬಟ್ ಆಕ್ಸಿಜನ್ ಮಾಲಿಕ್ಯೂಲ್ ಇಲ್ಲಿ 2 ಇದೆ, ಆಕ್ಸಿಜನ್ ಮಾಲಿಕ್ಯೂಲ್ 2 ಇದೆ, ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ಬರೀ ಒಂದೇ ಬಂದಿದೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ 2 ಇದೆ ಅಂದಮೇಲೆ ಆಕ್ಸಿಜನ್ ಏನಾಗಬೇಕು, 2 ಆಗಬೇಕು. ಅದಕ್ಕೆ ನಾನು 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ತಿರ್ಗಾ ಚೆಕ್ ಮಾಡೋಣ. ಸೊ ಈಗ 2 2s 4 ಆಗೋಯ್ತು. ಹೈಡ್ರೋಜನ್ ಎಷ್ಟಾಯ್ತು, 4 ಆಗೋಯ್ತು. ಆಕ್ಸಿಜನ್ 2 × 1 ಈಸ್ 2. ಈಗ ಆಕ್ಸಿಜನ್ 2 ಇದೆ, ಇಲ್ಲೂ ಆಕ್ಸಿಜನ್ 2 ಇದೆ, ಬ್ಯಾಲೆನ್ಸ್ ಆಗೋಗಿದೆ. 2 2s 4 ಇದೆ. ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ, ಇಲ್ಲಿ 2 ಇರೋದು. ಸೊ ನಾನೇನ್ ಮಾಡ್ತೀನಿ, 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 2 2s 4 ಹೈಡ್ರೋಜನ್ ಆಯಿತು, 2 ಆಕ್ಸಿಜನ್ ಆಯಿತು. ಇನ್ ದ ಸೇಮ್ ವೇ ಇಲ್ಲೂ 4 ಹೈಡ್ರೋಜನ್ ಆಯಿತು, 2 ಆಕ್ಸಿಜನ್ ಆಯಿತು. ಸೊ ದ ಈಕ್ವೇಶನ್ ಈಸ್ ಬ್ಯಾಲೆನ್ಸ್ಡ್. ಸೊ ಇದು ಏನಂತ ಕರಿತೀವಿ ನಾವು, ಬ್ಯಾಲೆನ್ಸ್ಡ್ ಈಕ್ವೇಶನ್ ಅಂತ ಕರಿತೀವಿ. ಇದೇ ತರ ಮುಂದಕ್ಕೆ ಮಾಡೋಣ. ಇನ್ನೂ ಒಂದು ಕೆಲವು ಎಕ್ಸಾಂಪಲ್ ತಗೊಂಡು, ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಸೋಡಿಯಂ ಪ್ಲಸ್ ವಾಟರ್ ಗಿವ್ಸ್ ದ ಎಷ್ಟು, ಸೋಡಿಯಂ ಹೈಡ್ರಾಕ್ಸೈಡ್ NaOH ಪ್ಲಸ್ H. ಸೊ ಇವಾಗ ಮಕ್ಕಳ ಒಂದು ಅರ್ಥ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡೋದು ಹೇಗೆ. ಸೊ ಫಸ್ಟ್ ಯಾವತ್ತೂ ಒಂದು ರೂಲ್ ಹೇಳ್ತೀನಿ, ಈ ರೂಲ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಯಾವತ್ತು ಮೆಟಲ್ ಏನಿರುತ್ತೆ, ಮೆಟಲ್ನ ಫಸ್ಟ್ ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ತಲೆಯಲ್ಲಿ ಇಟ್ಕೊಳ್ಳಿ, ಮೆಟಲ್ನ ಬ್ಯಾಲೆನ್ಸ್ ಮಾಡಬೇಕು. ನೆಕ್ಸ್ಟು ನಾನ್ ಮೆಟಲ್ ಹೋಗ್ಬೇಕು, ನಾನ್ ಮೆಟಲ್ನ ಬ್ಯಾಲೆನ್ಸ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟು ಆಕ್ಸಿಜನ್ ಬರಬೇಕು. ಇವಾಗ ಎಲ್ಲರೂ ಕೇಳ್ತೀರಾ, ಸರ್ ಆಕ್ಸಿಜನ್ ನಾನ್ ಮೆಟಲ್ ಅಲ್ವಾ ಅಂತ. ಎಸ್ ಹೌದು, ಆಕ್ಸಿಜನ್ ಕೂಡ ನಾನ್ ಮೆಟಲ್. ಬಟ್ ಮ್ಯಾಕ್ಸಿಮಮ್ ಆಫ್ ದ ಕೇಸಸ್ ಅಲ್ಲಿ ಆಕ್ಸಿಜನ್ ಬರೋದ್ರಿಂದ ನಾವೇನ್ ಮಾಡ್ತೀವಿ, ಈಗ ಮೆಟಲ್ ಜೊತೆ ಇರೋ ನಾನ್ ಮೆಟಲ್ನ ಫಸ್ಟ್ ಲೆಕ್ಕ ಹಾಕೋತೀವಿ. ಅಂದ್ರೆ ಈ ನಾನ್ ಮೆಟಲ್ ಬಂದ್ಬಿಟ್ಟು ಮೆಟಲ್ ಜೊತೆ ಇರೋ ನಾನ್ ಮೆಟಲ್, ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡಬೇಕು, ಆಯ್ತಾ. ಸೊ ಇದು ಪ್ರೊಸೀಜರ್, ಮೆಟಲ್ ನಾನ್ ಮೆಟಲ್ ಆಕ್ಸಿಜನ್ ಹೈಡ್ರೋಜನ್, ತಿರ್ಗಾ ಸೇಮ್ ಪ್ರೊಸೀಜರ್. ಈಗ ಮಾಡೋಣ ಬನ್ನಿ. ಈಗ ಸೋಡಿಯಮ್ಮು ಒಂದಿದೆ, ಸೋಡಿಯಮ್ಮು ಒಂದಿದೆ. ಸೊ ಸೋಡಿಯಂ ಇಸ್ ಬ್ಯಾಲೆನ್ಸ್ಡ್. ಈಗ ಇಲ್ಲಿ ಹೈಡ್ರೋಜನ್ 2 ಇದೆ, ಇಲ್ಲಿ ಹೈಡ್ರೋಜನ್ 2 ಇದೆ, ಬಟ್ ಇಲ್ಲಿ 1 ಹೈಡ್ರೋಜನ್ ಇದೆ, 3 ಆಗೋಯ್ತು. ಬಟ್ ಆಕ್ಸಿಜನ್ ನೋಡಿ, ಆಕ್ಸಿಜನ್ 1, ಆಕ್ಸಿಜನ್ 1, ಆಕ್ಸಿಜನ್ ಈಸ್ ಬ್ಯಾಲೆನ್ಸ್ಡ್. ಬಟ್ ಇವಾಗ ಏನ್ ಮಾಡ್ಬೋದು, ಸೊ ಸರ್ ಇಲ್ಲಿ 3 ಹೈಡ್ರೋಜನ್ ಇದೆ, ಇಲ್ಲಿ ಎಷ್ಟಿದೆ ಹೈಡ್ರೋಜನ್, 2 ಇದೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ OH ಗ್ರೂಪ್ ಒಂದಿದೆ, ಇಲ್ಲಿ H2O ಒಂದಿದೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿಗೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಅವಾಗ ಏನಾಯ್ತು, ಸೋಡಿಯಮ್ಮು 2 ಆಗೋಯ್ತು. ಫಸ್ಟ್ ಏನ್ ಹೇಳಿದೆ, ಮೆಟಲ್ ಹೇಳಿದೆ, ತಿರ್ಗಾ ಸೋಡಿಯಂಗೂ 2 ಹಾಕಿ, ಗೊತ್ತಾಗ್ತಿದೆಯಲ್ಲ. ಸೊ ಈಗ ಸೋಡಿಯಂಗೂ 2 ಹಾಕಿದ್ಮೇಲೆ ಏನಾಯ್ತು, ಚೆಕ್ ಮಾಡಿ ಎಷ್ಟು ಸೋಡಿಯಂ ಇದೆ, 2 ಸೋಡಿಯಂ ಇದೆ. ಇಲ್ಲಿ ಎಷ್ಟು ಸೋಡಿಯಂ ಇದೆ, 2 ಸೋಡಿಯಂ ಇದೆ. 2 2s 4 ಹೈಡ್ರೋಜನ್. ಸೊ 2 2s 2 1s 2 ಆಕ್ಸಿಜನ್. ಇಲ್ಲೂ ನೋಡಿ 2 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ 2 × 1 ಆಕ್ಸಿಜನ್ ಇಸ್ 2 ಆಕ್ಸಿಜನ್, 2 × 1 ಹೈಡ್ರೋಜನ್ ಈಸ್ 2 ಹೈಡ್ರೋಜನ್. ಹಾಗೆ ಇಲ್ಲಿ ಒಂದು 2 ಹೈಡ್ರೋಜನ್. ಸೊ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಇಸ್ 4 ಹೈಡ್ರೋಜನ್ ಆಯಿತು, ಇಲ್ಲೂ 4 ಹೈಡ್ರೋಜನ್ ಆಯಿತು. ಹೈಡ್ರೋಜನ್ ಇಸ್ ಬ್ಯಾಲೆನ್ಸ್ಡ್. ಸೋಡಿಯಮ್ಮು 2, ಸೋಡಿಯಂ ಈಸ್ ಆಲ್ಸೋ ಬ್ಯಾಲೆನ್ಸ್ಡ್. ಈಗ ಆಕ್ಸಿಜನ್ 2, ಆಕ್ಸಿಜನ್ ಈಸ್ ಆಲ್ಸೋ ಬ್ಯಾಲೆನ್ಸ್ಡ್. ಸೊ ಇದು ಬ್ಯಾಲೆನ್ಸ್ಡ್ ಈಕ್ವೇಶನ್. ಅದೇ ತರ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ಮಾಡೋಣ. ಸೊ ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಜಿಂಕ್ ತಗೋತೀನಿ, Zn ಪ್ಲಸ್ H2SO4 gives rise to ZnSO4 ಪ್ಲಸ್ H2. ಈಗ ಚೆಕ್ ಮಾಡಿ, ಜಿಂಕ್ ಬ್ಯಾಲೆನ್ಸ್ ಆಗಿದೆ, ಜಿಂಕ್ ಬ್ಯಾಲೆನ್ಸ್ಡ್. ಸೊ 1 ಜಿಂಕ್ ಇದೆ, 1 ಜಿಂಕ್ ಇದೆ. ಇನ್ ದ ಸೇಮ್ ವೇ ಹೈಡ್ರೋಜನ್ ಎಷ್ಟಿದೆ, ಇಲ್ಲಿ 2 ಹೈಡ್ರೋಜನ್ ಇದೆ, 2 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್ ಬ್ಯಾಲೆನ್ಸ್ಡ್. SO4 ನೋಡಿ ಎಷ್ಟಿದೆ, ಇಲ್ಲಿ 1 SO4, ಇಲ್ಲಿ 1 SO4 ಬ್ಯಾಲೆನ್ಸ್ಡ್. ಅಂಡ್ ಕೊಟ್ಟಿರೋ ಈಕ್ವೇಶನ್ಗೆ ಈ ಬ್ಯಾಲೆನ್ಸೇ ಮಾಡೋದು ಬೇಕಾಗಿಲ್ಲ, ಇಟ್ ಈಸ್ ಆಲ್ರೆಡಿ ಬ್ಯಾಲೆನ್ಸ್ಡ್. ಓಕೆ,
ಸೊ ನೆಕ್ಸ್ಟ್ ಬರೋಣ. ಅದಾದ್ಮೇಲೆ ನೀವು ಆಲ್ರೆಡಿ ಮೆಗ್ನೀಷಿಯಂ ಹೇಳ್ಕೊಟ್ಟಿದೆ. Mg+O2 ಗಿವ್ಸ್ ಎಷ್ಟು MgO. ಇದೊಂದು ಸಿಂಪಲ್ ಎಕ್ಸಾಂಪಲ್. ಮೆಗ್ನೀಷಿಯಂ ನೋಡಿ, ಮೆಗ್ನೀಷಿಯಂ ಒಂದಿದೆ, ಇಲ್ಲಿ ಮೆಗ್ನೀಷಿಯಂ ನೋಡಿ, ಮೆಗ್ನೀಷಿಯಂ ಒಂದಿದೆ. ಆಕ್ಸಿಜನ್ ನೋಡಿ ಎರಡಿದೆ, ಇಲ್ಲಿ ಎಷ್ಟಿದೆ? ಒಂದೇ ಒಂದಿದೆ. ಸೊ ಏನ್ ಮಾಡಬೇಕು ಮಕ್ಕಳ? ಸೊ ಆಕ್ಸಿಜನ್ ಮೆಗ್ನೀಷಿಯಂ ಬ್ಯಾಲೆನ್ಸ್ ಆಗೋಯ್ತು. ಈಗ ನೆಕ್ಸ್ಟ್ ಆಕ್ಸಿಜನ್ ಟಚ್ ಮಾಡಬೇಕು ನಾನು. ಆಕ್ಸಿಜನ್ ಇಲ್ಲಿ ಎರಡಿದೆ, ಇಲ್ಲಿ ಒಂದಿದೆ. ಸೊ ಇಲ್ಲೂ ಎರಡು ಆಗಬೇಕು ಅಂದ್ರೆ ಐ ಶುಡ್ ಮಲ್ಟಿಪ್ಲೈ ಬೈ 2. ಈಗ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು mg ಈಸ್ 2 mg ಆಗೋಯ್ತು. 2 ಇಂಟು 1 ಆಕ್ಸಿಜನ್ ಈಸ್ 2 ಆಕ್ಸಿಜನ್ ಆಗೋಯ್ತು. ಇಲ್ಲೇನಾಯ್ತು? mg ಒಂದೇ ಇರೋದು. ಸೊ ಇಲ್ಲೂ 2 ಮಾಡಬೇಕು, ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡು ಸೇಮ್ ಇರಬೇಕು. ಅದಾದ್ಮೇಲೆ ಎಷ್ಟು ಆಕ್ಸಿಜನ್ ಇದೆ? 2 ಆಕ್ಸಿಜನ್ ಇದೆ. ಸೊ 2 ಮೆಟಲ್ ಅಂದ್ರೆ 2 ಮೆಗ್ನೀಷಿಯಮ್ 2 ಆಕ್ಸಿಜನ್, 2 ಮೆಗ್ನೀಷಿಯಮ್ 2 ಆಕ್ಸಿಜನ್. ದ ರಿಯಾಕ್ಷನ್ ಇಸ್ ಬ್ಯಾಲೆನ್ಸ್ಡ್. ಕೇಳ್ಕತ್ತ ನಾಟಕ ಬಂತು. ನೆಕ್ಸ್ಟ್ ಹೊಸದು ಮಾಡೋಣ ಇನ್ನೊಂದು. ಸೊ ಇನ್ನೊಂದು ರಿಯಾಕ್ಷನ್ ಬಂದು ಐರನ್ ಪ್ಲಸ್ ವಾಟರ್ Fe plus H2O gives rise to Fe3O4 plus H2 ಹೈಡ್ರೋಜನ್. ಮಕ್ಕಳ ಈಗ ಇದಂಗೆ ಮಾಡ್ತೀರಾ? ಫಸ್ಟ್ ನಾನು ಹೇಳ್ದಂಗೆ ಮೆಟಲ್ ನೋಡ್ಕೊಬೇಕು. ಇಲ್ಲಿ ಎಷ್ಟಿದೆ? ಐರನ್ ಇಸ್ ಮೆಟಲ್ 3 ಇದೆ. ಇಲ್ಲಿ ಎಷ್ಟಿದೆ? 1 ಇದೆ. ನಾನೇನ್ ಮಾಡಬೇಕು? 3 ಹಾಕ್ಬೇಕು. ಹಾಕ್ದೆ. ನೆಕ್ಸ್ಟ್ 3 ಐರನ್ ಆಗೋಯ್ತು. ನೆಕ್ಸ್ಟ್ ಇರೋದು ಯಾವುದು? ನಾನು ಏನು ಹೇಳಿದೆ? ಮೆಟಲ್ ಆಯ್ತು. ಮೆಟಲ್ ಆದ್ಮೇಲೆ ನಾನ್ ಮೆಟಲ್ ಇಲ್ಲಿ ಯಾವುದು? ಆಕ್ಸಿಜನ್. ಸೊ ನನಗೆ ಇಲ್ಲಿ ಜೊತೆಗಿರೋದು ಆಕ್ಸಿಜನ್ ಒಂದೇ. ನೆಕ್ಸ್ಟ್ ಹೋಗ್ಬೇಕಾಗಿರೋದು ಆಕ್ಸಿಜನ್ಗೆ. ಗೋ ಟು ಆಕ್ಸಿಜನ್. ಆಕ್ಸಿಜನ್ ಎಷ್ಟಿದೆ? ಇಲ್ಲಿ 4 ಆಕ್ಸಿಜನ್ ಇದೆ. ಮಲ್ಟಿಪ್ಲೈ ಬೈ 4 ಮಾಡಿ. ನೋಡಿ 4 ಆಕ್ಸಿಜನ್ ಇದೆ, ಕಾಣಿಸ್ತಿರ್ಬೋದು. ಮಲ್ಟಿಪ್ಲೈ ಬೈ 4 ಮಾಡಿ. ಈಗ 4 ಆಕ್ಸಿಜನ್ ಆಯ್ತು. ಈಗ ಆಕ್ಸಿಜನ್ ಎಷ್ಟಾಯ್ತು? 4 ಆಯ್ತು. ಹೈಡ್ರೋಜನ್ ಎಷ್ಟಾಯ್ತು? 4 2s are 8. 4 2s are 8. 8 ಹೈಡ್ರೋಜನ್ ಆಯ್ತು. ಸರ್ ಈಗ 2 ಹೈಡ್ರೋಜನ್ ಇದೆ, ಏನ್ ಮಾಡೋದು? ಇವಾಗ ಏನ್ ಮಾಡಬೇಕು? 8 ಹಾಕ್ಬೇಕಂದ್ರೆ ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕು? 4 ಇಂದ. ಸೊ 4 2s are 8. ಸೊ ಇವಾಗ ಏನಾಯ್ತು? ಇಲ್ಲೂ 8 ಆಯ್ತು. ಸೊ ಈಗ ಯೋಚನೆ ಮಾಡಿ, ಐರನ್ 3 ಇದೆ, ಐರನ್ 3 ಬ್ಯಾಲೆನ್ಸ್ ಆಯ್ತು. ಇವಾಗ ಹೈಡ್ರೋಜನ್ 8 ಬ್ಯಾಲೆನ್ಸ್ ಆಯ್ತು. ಆಕ್ಸಿಜನ್ 4 ಬ್ಯಾಲೆನ್ಸ್ ಆಯ್ತು. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಈಸ್ ಸ್ಯಾಟಿಸ್ಫೈಡ್. ಸೊ ಮಕ್ಕಳ ಈಗ ಏನು ಕಲಿತ್ರಿ ನೀವು ಇದೆಲ್ಲಾನು, ಇಟ್ ಈಸ್ ಅ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್. ಸೊ ಕೆಮಿಕಲ್ ಈಕ್ವೇಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಎನ್ ಕೆಮಿಕಲ್ ರಿಯಾಕ್ಷನ್. ಸೊ ರಿಯಾಕ್ಷನ್ ಮೆಗ್ನೀಷಿಯಂ ಅಂತ ಬರೆಯೋಕೆ ಅಷ್ಟು ಉದ್ದ ಕಷ್ಟ ಆಗುತ್ತೆ ನಮಗೆ. ಸೋಡಿಯಂ ಅಂತ ಬರೆಯೋಕೆ ಅಷ್ಟು ಉದ್ದ ಕಷ್ಟ ಆಗುತ್ತೆ ನಮಗೆ. ನಮ್ಗೇನು ಬೇಕು? ಸಿಂಪಲ್ ಆಗಿ ಆಗಬೇಕು. ಸಿಂಪಲ್ ಆಗಿ ಆಗಬೇಕಂದ್ರೆ ಏನು ಮಾಡಬೇಕು? ಸಿಂಬಲ್ಸ್ ಆಗಿ ಬರೀಬೇಕು. ಸೊ ಸಿಂಬಲ್ಸ್ ಆಗಿ ಬರೆದ್ರೆ ಸಿಂಪಲ್ ಆಗುತ್ತೆ. ಸೊ ಸಿಂಪಲ್ ಆದಮೇಲೆ ಇನ್ನೊಂದು ಸ್ಯಾಟಿಸ್ಫೈ ಆಗಬೇಕು. ರಿಯಾಕ್ಟೆಂಟ್ ಸೈಡು ಪ್ರಾಡಕ್ಟ್ ಸೈಡು ಈಕ್ವಲ್ ಇರಬೇಕು. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸ್ಯಾಟಿಸ್ಫೈ ಮಾಡಬೇಕು. ಸೊ ಇಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ, ಇಲ್ಲೂ ಅಷ್ಟು ಆಟಮ್ಸ್ ಇದ್ರೆ ರಿಯಾಕ್ಷನ್ ಆಗೋಯ್ತು. ಇಟ್ ಈಸ್ ವೆರಿ ಸಿಂಪಲ್. ಬಟ್ ಒಂದು ರೂಲ್ನ ಮರಿಬೇಡಿ, ಮೆಟಲ್ಗೆ ಹೋಗಿ ಮೆಟಲ್ ಜೊತೆ ಇರೋ ನಾನ್ ಮೆಟಲ್ನ ಬ್ಯಾಲೆನ್ಸ್ ಮಾಡಿ, ಅದಾದ್ಮೇಲೆ ಆಕ್ಸಿಜನ್ನು, ಅದಾದ್ಮೇಲೆ ಹೈಡ್ರೋಜನ್ನು. ಇದು ಕಾನ್ಸೆಪ್ಟು. ಆ್ಯಂಡ್ ಎಸ್, ಎಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಬಯಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಇನ್ಸ್ಪೈರ್ ಅಕಾಡೆಮಿಕ್ ಸರ್ವಿಸಸ್ ಎಂಬ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಚಾನಲಿಂದ 50% ಅಮೌಂಟ್ ನಮಗೇನು ಬರುತ್ತೆ ಇದನ್ನೆಲ್ಲನೂ ನಾವು ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳಿಗೆ ಕಳಿಸ್ತಾ ಇದ್ದೀವಿ. ಸೊ ದಟ್ ಅವ್ರ ಡೆವಲಪ್ಮೆಂಟ್ಗೆ, ಗೌರ್ಮೆಂಟ್ ಶಾಲೆ ಡೆವಲಪ್ಮೆಂಟ್ಗೆ ಹೋಗಿ. ಆ್ಯಂಡ್ ಇದೊಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ಆ್ಯಂಡ್ ನಿಮಗೆ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಾವು ಹಾಕ್ತಾ ಬರ್ತೀವಿ. ಆ್ಯಂಡ್ ನಿಮ್ಮ ಜೊತೆ ನಾನು ಇರ್ತೀನಿ. ಆ್ಯಂಡ್ ನನ್ನ ಹೆಸರು ನಿಮಗೆಲ್ಲರಿಗೂ ಗೊತ್ತಿದೆ, ಸಂಜಯ್. ಆ್ಯಂಡ್ ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.